ಹಲೋ ಆ್ಯಂಡ್ ನಮಸ್ತೆ. ಇದು ನಿಮ್ಮ ಪುಣ್ಯ. ವೆಲ್ಕಮ್ ಬ್ಯಾಕ್ ಟು ಪುಣ್ಯಾಸ್ ಕಿಚನ್. ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ತೋರಿಸ್ಕೊಡ್ತಾ ಇರೋದು ಸ್ವೀಟ್ ಕಾರ್ನ್ದು. ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಟೇಸ್ಟಿಯಾದ ಸ್ಪೈಸಿಯಾದ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನೀವು ಮಾಲಲ್ಲಾಗಲಿ ಸ್ಟ್ರೀಟ್ಸಲ್ಲಾಗಲಿ ಎಲ್ಲ ಕಡೆ ತಿಂದಿರ್ತೀರ. ಬಟ್ ಎಲ್ಲ ಕಡೆ ಅದು ಎಷ್ಟು ಕಾಸ್ಟ್ಲಿಯಾಗಿ ಸೇಲ್ ಮಾಡ್ತಾರೆ. ನೀವು ಜಸ್ಟ್ 2 ಪ್ಯಾಕೆಟ್ಸಲ್ಲಿ ಹೋಲ್ ಫ್ಯಾಮಿಲಿ ತಿನ್ಬೋದು ಆ್ಯಂಡ್ ಹೆಲ್ದಿ ಕೂಡ. ಹೇಗೆ ನೋಡೋಣ, ಲೆಟ್ಸ್ ಸಿ. ನಾನಿಲ್ಲಿ 2 ಪ್ಯಾಕೆಟ್ಸ್ ಕಾರ್ನ್ ತೊಗೊಂಡು ಇದ್ದೀನಿ. ಮತ್ತು ಈ ಕಪ್ಪಲ್ಲಿ ವಾಟರ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ 120 ರುಪೀಸ್ ಇರುತ್ತೆ. ಒಂದು ಪ್ಯಾನಲ್ಲಿ 2 ಪ್ಯಾಕೆಟ್ಸ್ ಆಫ್ ಕಾರ್ನನ್ನು ನೀಟಾಗಿ ವಾಶ್ ಮಾಡಿಕೊಂಡು ಬಾಯ್ಲ್ ಆಗೋಕ್ಕೆ ಇಡಬೇಕು. ಅದಕ್ಕೆ 4 ಕಪ್ಸ್ ಆಫ್ ವಾಟರ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ ಆದಮೇಲೆ ನೀವು ನೋಡ್ತಿರ್ಬೋದು ಕೆಳಗಡೆ ಇನ್ನೂ ಒಂದು ಸ್ವಲ್ಪ ನೀರಿದೆ. ನೀವು ಅದು ಹಾಗೆ ಸಿಮ್ಮಲ್ಲಿಟ್ಟು ಬೇಯಿಸ್ತಿದ್ರೆ ಪ್ರತಿ ಟೈಮ್ ನೀವು ಯೂಸ್ ಮಾಡಬೇಕಾದ್ರೂ ಅದು ಬಿಸಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಈ ಫಸ್ಟ್ ಒನ್ ಮಾಡ್ತಾ ಇರೋದು ಕ್ಲಾಸಿಕ್ ಬಟರ್ ಸ್ವೀಟ್ ಕಾರ್ನ್. ಈಸಿಯಾಗಿದೆ, ವೆರಿ ಸಿಂಪಲ್. 1/2 ಟೇಬಲ್ ಸ್ಪೂನ್ ಬಟರ್ ತೊಗೊಳ್ಳಿ. 1 ಕಪ್ ಆಫ್ ಬಾಯ್ಲ್ಡ್ ಕಾರ್ನ್ಸ್ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಅದೇ ಪೆಪ್ಪರ್ ಪೌಡರ್. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಬಟರ್ ಸ್ವೀಟ್ ಕಾರ್ನ್ ರೆಸಿಪಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಪಕ್ಕ ಟ್ರೈ ಮಾಡಿ. ಇದನ್ನೆಲ್ಲ ಒಂದು ಪೇಪರ್ ಕಪ್ಸಿಗೆ ಸರ್ವ್ ಮಾಡ್ಕೊಳ್ಳೋಣ, ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ. ಸೆಕೆಂಡ್ ಒನ್ ಬಂದು ಮಸಾಲಾ ಸ್ವೀಟ್ ಕಾರ್ನ್. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಪೈಸಿಯಾಗಿ ಟ್ಯಾಂಗಿಯಾಗಿ ಚೆನ್ನಾಗಿರುತ್ತೆ. 1/2 ಟೇಬಲ್ ಸ್ಪೂನ್ ಬಟರ್ ತೊಗೊಳ್ಳಿ. 1 ಕಪ್ ಆಫ್ ಕಾರ್ನ್ಸಿಗೆ ಅದಕ್ಕೆ 1/4 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿ, 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ಹಿಂಡಿದ್ರೆ ಸಾಕು. ಇದನ್ನೆಲ್ಲ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ಸ್ಪೈಸಿಯಾಗಿ ಟೇಸ್ಟಿಯಾಗಿ ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಥರ್ಡ್ ಒನ್ ಬಂದು ಚೀಸಿ ಇಟಾಲಿಯನ್ ಸ್ವೀಟ್ ಕಾರ್ನ್. ನೀವು ಪಿಜ್ಜಾ ಪಾಸ್ತಾಗೆಲ್ಲ ಯೂಸ್ ಮಾಡ್ತಿರಲ್ಲ, ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ, ಅದರಲ್ಲೇ ಈಸಿಯಾಗಿ ಮಾಡೋದು. 1/2 ಟೇಬಲ್ ಸ್ಪೂನ್ ಬಟರ್, 1 ಕಪ್ ಆಫ್ ಕಾರ್ನ್ಸಿಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಡಾಮಿನೋಸಲ್ಲೆಲ್ಲ ಕೊಡ್ತಾರಲ್ಲ ಪ್ಯಾಕೆಟ್ಸ್, ಅದನ್ನು ಇಟ್ಕೊಂಡ್ರೆ ಸಾಕು. 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, 1/2 ಟೀ ಸ್ಪೂನಷ್ಟು ಆರಿಗೇನೋ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನಿಲ್ಲಿ 1/2 ಕ್ಯೂಬ್ ಆಫ್ ಚೀಸ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಗ್ರೇಟ್ ಮಾಡಿಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಕಾರ್ನ್ಗೆ ಆ ಚೀಸೆಲ್ಲ ಕರಗಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಫೋರ್ತ್ ಬಂದು ಸ್ಟ್ರೀಟ್ ಸ್ಟೈಲಲ್ಲಿ ಚಾಟ್ಸ್ ತಿಂದಿರ್ತೀರಲ್ಲ, ಅದೇ ಟೇಸ್ಟಲ್ಲಿ ಕಾರ್ನಲ್ಲಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. 1 ಕಪ್ ಆಫ್ ಕಾರ್ನ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, 1/2 ಟೀ ಸ್ಪೂನ್ ಬಟರ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನಾನಿಲ್ಲಿ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ಆಫ್ ಆನಿಯನ್ ಹಾಕೋತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಫ್ ಟೊಮ್ಯಾಟೊ, 1/4 ಟೀ ಸ್ಪೂನಷ್ಟು ಪೆರಿ ಮಸಾಲ, ಮತ್ತು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ. ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡ್ಕೊಂಡಿದ್ದೆ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಟ್ನಿ, ಖಾರ ಚಟ್ನಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂತ ನಾನಿಲ್ಲಿ 5 ರುಪೀಸ್ ಪ್ಯಾಕೆಟ್ ಚಿಪ್ಸ್ ತೊಗೊಂಬಂದು ಹಾಕಿದ್ದೀನಿ. ಅದನ್ನೆಲ್ಲ ಕ್ರಷ್ ಮಾಡಿಬಿಟ್ಟು ಹಾಕಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಚಾಟ್ ರೆಡಿಯಾಗಿದೆ. ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಜಸ್ಟ್ 15 ಮಿನಿಟ್ಸ್ ತೊಗೊಳುತ್ತೆ. ಮನೇಲಿ ಪಕ್ಕ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.